ಮೃಗಶಿರ ನಕ್ಷತ್ರವು 27 ನಕ್ಷತ್ರಗಳಲ್ಲಿ 5ನೇ ಸ್ಥಾನದಲ್ಲಿ ಬರುತ್ತದೆ. ಮೃಗಶಿರ ನಕ್ಷತ್ರದಲ್ಲಿರುವ 3 ನಕ್ಷತ್ರಗಳು ಜಿಂಕೆಯ ತಲೆಯ ಆಕಾರವನ್ನು ಹೋಲುತ್ತವೆ. ಆದ್ದರಿಂದ ಇದನ್ನು ವೇದಗಳಲ್ಲಿ ಮೃಗಶೀರ್ಷ ಎಂದು ಕರೆಯಲಾಗುತ್ತದೆ. ಈ ನಕ್ಷತ್ರದ ಅಧಿಪತಿ ಮಂಗಳ ಮತ್ತು ದೇವತೆ ಚಂದ್ರ. ಮೃಗಶಿರ ನಕ್ಷತ್ರವು ಮಂಗಳನ ನಕ್ಷತ್ರಪುಂಜವಾಗಿದೆ. ಅದರ ಜನ್ಮ ನಕ್ಷತ್ರವು ವ್ಯಕ್ತಿಯ ಸ್ವಭಾವವನ್ನು ಹೆಚ್ಚು ಪರಿಣಾಮ ಬೀರುತ್ತದೆ. ವ್ಯಕ್ತಿ ಧೈರ್ಯಶಾಲಿ, ಶಕ್ತಿಶಾಲಿ ಮತ್ತು ದಕ್ಷತೆಯುಳ್ಳವರಾಗಿರುತ್ತಾರೆ. ಅವರು ಸುಂದರವಾದ ದೃಢಕಾಯದ ಒಡೆಯ, ಎತ್ತರ, ಮಧ್ಯಮ ಮೈಬಣ್ಣ, ಉದ್ದವಾದ ಕಾಲುಗಳು ಮತ್ತು ತೆಳ್ಳಗಿನ ತೋಳುಗಳು, ಚೂಪಾದ ಉಗುರುಗಳು, ತೆಳ್ಳನೆಯ ದೇಹವನ್ನು ಹೊಂದಿರುತ್ತಾರೆ. ವ್ಯಕ್ತಿಯು ಬುದ್ಧಿವಂತನಾಗಿದ್ದು ಸಾಂಸಾರಿಕ ಸೌಕರ್ಯಗಳಲ್ಲಿ ಜೀವನ ನಡೆಸುವ ಅಭ್ಯಾಸ ಅವರದು. ಹೆಚ್ಚು ಬುದ್ಧಿವಂತರಾಗಿದ್ದರು. ಕೆಲವೊಮ್ಮೆ ಅವರು ಸಮಯ ಬಂದಾಗ ಈ ಗುಣವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇವರಲ್ಲಿ ಬುದ್ಧಿವಂತಿಕೆ ಮತ್ತು ಶಕ್ತಿಯ ಅದ್ಭುತ ಸಂಯೋಜನೆ ಇದೆ. ವ್ಯಕ್ತಿಗೆ ಜನ್ಮತಃ ನಾಯಕನಾಗುವ ಗುಣಗಳಿವೆ. ಸಭೆಯಲ್ಲಾಗಲಿ ಸ್ನೇಹಿತರ ಗುಂಪಿನಲ್ಲಾಗಲಿ ಅವರ ನಾಯಕತ್ವದ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಈ ನಕ್ಷತ್ರದ ಜನರು ಕೆಲಸದಲ್ಲಿ ಆಗಾಗ್ಗೆ ಬದಲಾವಣೆಗಳನ್ನು ಮಾಡಲು ಇಷ್ಟಪಡುವುದಿಲ್ಲ. ಆಮೇಲೆ ವ್ಯಾಪಾರ ಕ್ಷೇತ್ರವಿರಲಿ, ಉದ್ಯೋಗವಿರಲಿ, ಒಮ್ಮೆ ಆ ಕ್ಷೇತ್ರದಲ್ಲಿ ಕಾಲಿಟ್ಟರೆ ಅಲ್ಲಿ ಹೆಸರು ಮಾಡಿಕೊಳ್ಳುವುದರಲ್ಲಿ ನಿರತರಾಗಿರುತ್ತಾರೆ. ಎಲ್ಲವೂ ನಿರ್ಧರಿಸಲ್ಪಟ್ಟಿರುವುದರಿಂದ ಅವರ ಜೀವನದ ಗುರಿಗಳು ಕೂಡ ಬೇಗನೆ ಬದಲಾಗುವುದಿಲ್ಲ. ಜೀವನದಲ್ಲಿ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಯಾವುದೇ ರೀತಿಯ ತಪ್ಪು ತಿಳುವಳಿಕೆ ಇರುವುದಿಲ್ಲ. ಧೈರ್ಯ ಮತ್ತು ಉತ್ಸಾಹದ ಕೆಲಸಗಳಲ್ಲಿ ಮುಂದೆ ಇರುವ ಅವರಿಗೆ ಮಾಡಲು ಯಾವುದೇ ಕೆಲಸವನ್ನು ನೀಡಿ, ಅವರು ಅದನ್ನು ಉತ್ಸಾಹ ಮತ್ತು ಶಕ್ತಿಯಿಂದ ಮಾಡಲು ಪ್ರಾರಂಭಿಸುತ್ತಾರೆ. ಮುಂದೆ ಯೋಚಿಸಿದ ನಂತರವೇ ಅವರು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುತ್ತಾರೆ. ಯಾವಾಗಲೂ ಸತ್ಯವನ್ನು ಮಾತನಾಡಲು ಮತ್ತು ಸತ್ಯವನ್ನು ಕೇಳಲು ಇಷ್ಟಪಡುತ್ತಾರೆ. ಮೋಸ ಮಾಡುವವರನ್ನು ಕ್ಷಮಿಸುವುದಿಲ್ಲ. ಅವರು ಯಾರಿಗೂ ಮೋಸ ಮಾಡುವ ಆಲೋಚನೆಯನ್ನು ಹೊಂದುವುದಿಲ್ಲ ಎಂಬುದು ಇನ್ನೊಂದು ವಿಷಯ. ಕೆಲವೊಮ್ಮೆ ಅವರ ಕೆಲಸದಲ್ಲಿ ಆತುರದ ಭಾವವು ಕಂಡುಬರುತ್ತಿದ್ದು, ಅದರಿಂದಾಗಿ ಕೆಲಸದಲ್ಲಿಯೂ ಒಂದಿಷ್ಟು ಕೊರತೆ ಕಂಡುಬರುತ್ತದೆ. ಮೃಗಶಿರ ನಕ್ಷತ್ರದ ಜನರನ್ನು ವಿಶ್ವಾಸಾರ್ಹ ಸ್ನೇಹಿತರು ಎಂದು ಕರೆಯಲಾಗುತ್ತದೆ. ಅವನು ಸಮಯಕ್ಕೆ ತಮ್ಮ ಸ್ನೇಹಿತರಿಗೆ ಸಹಾಯ ಮಾಡುತ್ತಾರೆ ಮತ್ತು ಸ್ನೇಹದಲ್ಲಿ ಮಾಡಿದ ಭರವಸೆಗಳನ್ನು ಪೂರೈಸಲು ಪ್ರಯತ್ನಿಸುತ್ತಾನೆ. ಸ್ವಾಭಿಮಾನಿಯಾಗಿರುವ ಇವರು ತಮ್ಮ ಸ್ನೇಹಿತರ ಸಹಕಾರ ಅಥವಾ ಸಹಾಯವನ್ನು ತೆಗೆದುಕೊಳ್ಳುವುದಿಲ್ಲ. ಅಪಾಯಗಳನ್ನು ತೆಗೆದುಕೊಳ್ಳುವ ಮೂಲಕ ಜೀವನವನ್ನು ಹೇಗೆ ನಡೆಸಬೇಕೆಂದು ಅವರಿಗೆ ತಿಳಿದಿದೆ. ಈ ನಕ್ಷತ್ರಪುಂಜವು 5ನೇ ನಕ್ಷತ್ರಪುಂಜವಾಗಿದೆ ಮತ್ತು ಅದರ ಆಡಳಿತ ಗ್ರಹ ಮಂಗಳವಾಗಿದೆ. ಗಲ್ಲ, ಕೆನ್ನೆ, ಧ್ವನಿ ಪೆಟ್ಟಿಗೆ, ಅಂಗುಳಿನ, ರಕ್ತನಾಳಗಳು, ಟಾನ್ಸಿಲ್ಗಳು, ಗರ್ಭಕಂಠದ ನರಗಳು ಈ ನಕ್ಷತ್ರದ ಮೊದಲ ಮತ್ತು 2ನೇ ಹಂತಗಳಲ್ಲಿ ಬರುತ್ತವೆ. 3 ಮತ್ತು 4ನೇ ಹಂತದಲ್ಲಿ ಗಂಟಲು ಬರುತ್ತದೆ ಮತ್ತು ಗಂಟಲಿನ ಧ್ವನಿ ಬರುತ್ತದೆ. ತೋಳುಗಳು ಮತ್ತು ಭುಜಗಳು ಬರುತ್ತವೆ. ಕಿವಿಗಳು ಬರುತ್ತವೆ. ಮೇಲಿನ ಪಕ್ಕೆಲುಬುಗಳು ಬರುತ್ತವೆ. ಕಣ್ಣುಗಳ ಮೇಲಿರುವ ಹುಬ್ಬುಗಳು ಸಹ ಈ ಪ್ರದೇಶದಲ್ಲಿ ಬರುತ್ತವೆ. ಈ ನಕ್ಷತ್ರವು ಬಾಧಿತವಾದಾಗ ಈ ಅಂಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ನಕ್ಷತ್ರದಲ್ಲಿ ಮಂಗಳನ ಶಕ್ತಿಯಿಂದಾಗಿ ಈ ನಕ್ಷತ್ರವು ಪಿತ್ತ ದೋಷಕ್ಕೂ ಸಂಬಂಧಿಸಿದೆ. ಮೃಗಶಿರ ನಕ್ಷತ್ರ ಮೊದಲನೇ ಪಾದದಲ್ಲಿ ಜನಿಸಿದ ಪುರುಷರ ಕೌಟುಂಬಿಕ ಜೀವನವು ತುಂಬಾ ಸಂತೋಷವಾಗಿರುವುದಿಲ್ಲ. ಅವನ ಸಹವರ್ತಿಗಳು ಲಾಭದ ಬದಲು ಹಾನಿಯನ್ನು ಮಾತ್ರ ಮಾಡಬಹುದು. ವ್ಯಕ್ತಿಯ ಪ್ರೀತಿ ಮತ್ತು ನಂಬಿಕೆ ಇತರರ ಮೇಲೆ ಪರಿಣಾಮ ಬೀರಬಾರದು. ಮನೆಯವರಿಂದಲೂ ಸಂಪೂರ್ಣ ಬೆಂಬಲ ಸಿಗುವುದಿಲ್ಲ. ಇದು ಇವರ ತಪ್ಪು ಅಲ್ಲದಿದ್ದರೂ ಅವರ ಕುಟುಂಬ ಸದಸ್ಯರು ಅವನನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ವಿಧಿಯ ಪರಿಣಾಮ ಅವನ ಮೇಲೆ ಇರುತ್ತದೆ. ಜೀವನ ಸಂಗಾತಿಯ ಆರೋಗ್ಯವು ಮೃದುವಾಗಿರಬಹುದು. ವೈವಾಹಿಕ ಜೀವನದಲ್ಲಿ ಒಬ್ಬರಿಗೊಬ್ಬರು ಶ್ರೇಷ್ಠರಾಗಿರುವ ಪರಿಸ್ಥಿತಿಯು ಪ್ರತ್ಯೇಕತೆ ಮತ್ತು ಸಮಸ್ಯೆಯನ್ನು ತರಬಹುದು.
ಮದುವೆಯ ನಂತರವೂ ಇವರು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವುದನ್ನು ಮುಂದುವರಿಸಬಹುದು. ಮೃಗಶಿರ ನಕ್ಷತ್ರ ಮೊದಲನೇ ಪಾದದಲ್ಲಿ ಜನಿಸಿದ ವ್ಯಕ್ತಿಯು ಸಂಗೀತ ಮತ್ತು ಕಲಾ ವಿಷಯಗಳ ಬಗ್ಗೆ ಒಲವು ಹೊಂದಿರಬಹುದು. ಅವರು ತಮ್ಮ ಈ ಹವ್ಯಾಸಕ್ಕೆ ಆಳವಾಗಿ ಅಂಟಿಕೊಂಡಿದ್ದಾರೆ. ಸಮಯ ಸಿಕ್ಕಾಗಲೆಲ್ಲ ತನ್ನ ಹವ್ಯಾಸವನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಈ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಸಂಪತ್ತು ಮತ್ತು ಖ್ಯಾತಿಯನ್ನು ಪಡೆಯುತ್ತಾರೆ. ಅವರು ತಮ್ಮ ಹವ್ಯಾಸಗಳನ್ನು ಪೂರೈಸಲು ಕೆಲವು ಪ್ರವಾಸಗಳನ್ನು ಮಾಡುತ್ತಾರೆ ಮತ್ತು ಪ್ರವಾಸೋದ್ಯಮದ ಆಸಕ್ತಿಯು ಅವರ ಜೀವನದ ಮುಖ್ಯ ಭಾಗವಾಗಿರಬಹುದು. ಅರಣ್ಯ ಪ್ರದೇಶಗಳು, ತೆರೆದ ಮೈದಾನಗಳು, ಹುಲ್ಲುಗಾವಲುಗಳು, ಉದ್ಯಾನಗಳು, ಪ್ಲೇಸ್ಕೂಲ್ಗಳು, ನರ್ಸರಿಗಳು, ವಿಶ್ರಾಂತಿ ಗೃಹಗಳು, ಸಣ್ಣ ಅಂಗಡಿಗಳು, ಖಗೋಳಶಾಸ್ತ್ರ, ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು ಅದರ ವ್ಯವಹಾರದಲ್ಲಿ ಬರುತ್ತವೆ. ಭಾಷಾಶಾಸ್ತ್ರಜ್ಞ, ಗಾಯಕ, ಸಂಯೋಜಕರ ಕೆಲಸ ಇದರಲ್ಲಿ ಬರುತ್ತದೆ. ಭೂ ನಿರ್ಮಾಣ, ಬರಹಗಾರ, ಚಿಂತಕ, ಜವಳಿ ಉದ್ಯಮದ ಪ್ರಚಾರ ಕಾರ್ಯ, ಪಶುಸಂಗೋಪನೆ, ಸೇತುವೆ ಮತ್ತು ರಸ್ತೆ ನಿರ್ಮಾಣ ಕೆಲಸ, ಫ್ಯಾಷನ್ ಸಂಬಂಧಿತ ಕೆಲಸಗಳನ್ನು ವೃತ್ತಿಯನ್ನಾಗಿ ಆರಿಸಬಹುದು. ಮೃಗಶಿರ ನಕ್ಷತ್ರ ಎರಡನೇ ಪಾದದಲ್ಲಿ ಜನಿಸಿದ ಪುರುಷರು ಸಿಂಹದ ಕಣ್ಣುಗಳು, ಸುಂದರವಾದ ಹಲ್ಲುಗಳು, ವಿಜಯಶಾಲಿ, ನೇರವಾದ ಮೂಗು, ಚೂಪಾದ ಉಗುರುಗಳು, ತೀಕ್ಷ್ಣ ದೃಷ್ಟಿಯನ್ನು ಹೊಂದಿರುತ್ತಾರೆ. ಅವರಲ್ಲಿ ಸೋಮಾರಿತನವು ಗೋಚರಿಸುತ್ತದೆ. ಈ ಜನರು ಪ್ರಕಾಶಮಾನವಾದ ಕಣ್ಣುಗಳು ಹೊಂದಿರುತ್ತಾರೆ ಮತ್ತು ಭಾವನಾತ್ಮಕ, ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಚಲಿಸುವ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ. ಅವರು ಹೊಂದಿಕೊಳ್ಳುವ ತೆಳ್ಳಗಿನ ಮತ್ತು ಉದ್ವಿಗ್ನ ದೇಹವನ್ನು ಹೊಂದಿರುತ್ತಾರೆ ಮತ್ತು ಮಧ್ಯಮದಿಂದ ಎತ್ತರವನ್ನು ಹೊಂದಿರುತ್ತಾರೆ. ಕಾಲುಗಳು ಉದ್ದವಾಗಿರುತ್ತವೆ. ಫ್ಯಾಷನ್ ಮಾದರಿಗಳನ್ನು ಇಷ್ಟಪಡುತ್ತಾರೆ. ಈ ವ್ಯಕ್ತಿಯು ಆಹ್ಲಾದಕರ ಮತ್ತು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾನೆ. ಅವರ ಸುಂದರವಾದ ಮುಖದ ಲಕ್ಷಣಗಳು ಚಿಕ್ಕ ಗಲ್ಲದ ಮತ್ತು ತಿಳಿ ಚರ್ಮವನ್ನು ಒಳಗೊಂಡಿರುತ್ತವೆ. ಅವರ ಅಲೆಯಲೆಯಾದ ಕೂದಲಿನಿಂದ ಅವರ ಆಕರ್ಷಕ ಮನೋಭಾವವನ್ನು ಹೆಚ್ಚಿಸಲಾಗಿದೆ. ಅವರು ಸಾಮಾನ್ಯವಾಗಿ ಅಗಲವಾದ ಹಣೆ ಮತ್ತು ಪ್ರಕಾಶಮಾನವಾದ ಕಣ್ಣುಗಳನ್ನು ಹೊಂದಿರುತ್ತಾರೆ. ಅವರ ಆಕರ್ಷಕ ವೈಶಿಷ್ಟ್ಯಗಳು ಮತ್ತು ವರ್ಚಸ್ಸಿನ ಹೊರತಾಗಿಯೂ ಅವರು ಅನಾರೋಗ್ಯ ಮತ್ತು ವೈದ್ಯಕೀಯ ಪರಿಸ್ಥಿತಿಗಳಿಗೆ ಗುರಿಯಾಗಬಹುದು. ಇವರು ಯಾವುದೇ ರೀತಿಯ ತನಿಖೆ ಅಥವಾ ಸಂಶೋಧನೆಯನ್ನು ಮಾಡುವುದನ್ನು ಆನಂದಿಸುತ್ತಾರೆ. ಈ ಸಾಮರ್ಥ್ಯವು ಅವರನ್ನು ಶ್ರೇಷ್ಠ ತನಿಖಾಧಿಕಾರಿಗಳು ಅಥವಾ ತನಿಖಾ ಪತ್ರಕರ್ತರಾಗಿ ಅರ್ಹತೆ ನೀಡುತ್ತದೆ. ಪತ್ರಿಕೋದ್ಯಮ ಅಥವಾ ದೂರಸಂಪರ್ಕದಲ್ಲಿ ಯಾವುದೇ ವೃತ್ತಿಯೂ ಅವರಿಗೆ ಸೂಕ್ತವಾಗಿದೆ. ಅವರು ವಿರೋಧಿಸಲು ಸಾಧ್ಯವಿಲ್ಲ, ಆದರೆ ಕೇಳುವ ಯಾರೊಂದಿಗೂ ಯಾವುದೇ ತಾಜಾ ಮಾಹಿತಿಯನ್ನು ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಇವರು ಎಲ್ಲವನ್ನೂ ತಿಳಿದಿರುವ ಮತ್ತು ನಿಖರವಾದ ಆದರೆ ಬಲವಾದ ರೀತಿಯಲ್ಲಿ ಮಾಹಿತಿಯನ್ನು ಸಂವಹನ ಮಾಡುವ ವ್ಯಕ್ತಿಯಾಗಿ ಆನಂದಿಸುತ್ತಾರೆ. ಬರವಣಿಗೆಯು ಜ್ಞಾನವನ್ನು ತಿಳಿಸುವ ಇನ್ನೊಂದು ಸಾಧನವಾಗಿರುವುದರಿಂದ ಇದು ಅವರನ್ನು ಶ್ರೇಷ್ಠ ಬರಹಗಾರರನ್ನಾಗಿಯೂ ಅರ್ಹಗೊಳಿಸುತ್ತದೆ. ಜನರು ಮತ್ತು ಸ್ಥಳಗಳೊಂದಿಗೆ ಸಂವಹನ ನಡೆಸಲು ಅನುಮತಿಸುವ ಎಲ್ಲದರ ಬಗ್ಗೆ ಅವರು ಆಸಕ್ತಿ ಹೊಂದಿರುತ್ತಾರೆ. ಅಲ್ಲದೆ ಇಂಟರ್ನೆಟ್ ಅನ್ನು ಒಳಗೊಂಡಿರುವ ಯಾವುದಾದರೂ ಅವರಿಗೆ ಸೂಕ್ತವಾಗಿದೆ, ಏಕೆಂದರೆ ಇದು ಪ್ರಪಂಚದಾದ್ಯಂತದ ಮಾಹಿತಿಯನ್ನು ಪ್ರವೇಶಿಸಲು ಅವರಿಗೆ ಅನುವು ಮಾಡಿಕೊಡುತ್ತದೆ. ನಿಮ್ಮ ಪರಿಶ್ರಮ ಮತ್ತು ಉತ್ತಮ ನಿರ್ಧಾರಗಳ ಮೂಲಕ ನೀವು ಗಳಿಸುವ ಹಲವಾರು ಆಸ್ತಿಗಳ ಹೆಮ್ಮೆಯ ಮಾಲೀಕರಾಗುತ್ತೀರಿ. ನೀವು ಅತ್ಯಂತ ಶ್ರೀಮಂತರಾಗಿರುತ್ತೀರಿ ಮತ್ತು ರಾಜನ ಜೀವನವನ್ನು ನಡೆಸುವ ಐಷಾರಾಮಿಗಳನ್ನು ಹೊಂದಿರುತ್ತೀರಿ. ನಿಮ್ಮ ವ್ಯಕ್ತಿತ್ವಕ್ಕೆ ಬಂದಾಗ ನೀವು ಬುದ್ಧಿವಂತರು ಮತ್ತು ಅಪರೂಪವಾಗಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ನಿಮ್ಮ ಖ್ಯಾತಿಯು ಪ್ರತಿಷ್ಠಿತ ಆಡಳಿತಗಾರನಿಗೆ ಸಮನಾಗಿರುತ್ತದೆ. ಮೃಗಶಿರ ನಕ್ಷತ್ರ ಮೂರನೇ ಪಾದದಲ್ಲಿ ಜನಿಸಿದ ಪುರುಷರು ಆ ವ್ಯಕ್ತಿಗೆ ತಾಳ್ಮೆ ಕಡಿಮೆ ಇರುತ್ತದೆ. ಅವನು ಸ್ವಲ್ಪ ಅಂಜುಬುರುಕನೂ ಆಗಿರಬಹುದು. ಕೋಪ ಮತ್ತು ಸ್ವಲ್ಪ ಕುತಂತ್ರ ಸ್ವಭಾವ ಇವರದ್ದು. ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿಗಾಗಿ ಮುಂದುವರಿಯುತ್ತಾರೆ. ಕಡಿಮೆ ಆಕರ್ಷಕ ಮತ್ತು ಮುಂದೆ ಏನನ್ನೂ ಹೇಳದೆ ಹಿಂದಿನಿಂದ ಗೊಣಗುವ ಸ್ವಭಾವದವರು.
ಇವರು ಸಾರ್ವಕಾಲಿಕ ಹಠಮಾರಿಯಾಗಿರುವ ಹೆಚ್ಚಿನ ಅವಕಾಶಗಳಿವೆ. ಇವರ ಆಂತರಿಕ ಪ್ರತ್ಯೇಕತೆಯ ಬಗ್ಗೆ ಮಾತನಾಡುತ್ತಾ, ಇವರು ಏನನ್ನೂ ಹೆಚ್ಚಾಗಿ ಸರಿಯಾಗಿ ತಿಳಿದಿಲ್ಲ, ಆದರೆ ತುಂಬಾ ಧೈರ್ಯಶಾಲಿ, ಎಲ್ಲ ಬಲ್ಲವರಂತೆ ನಟಿಸುತ್ತಾರೆ. ಅಲ್ಲದೆ ನೀವು ಸಣ್ಣ ಸೈನ್ಯ ಮತ್ತು ಹಳ್ಳಿಗಳ ಸಂಖ್ಯೆಯ ನಾಯಕ ಅಥವಾ ಮುಖ್ಯಸ್ಥರಾಗುವ ಸಾಧ್ಯತೆಯಿದೆ. ಈ ವ್ಯಕ್ತಿಯು ಗಂಭೀರ ಮತ್ತು ಕಪ್ಪು ಕಣ್ಣುಗಳು, ಎತ್ತರದ ಮೂಗು, ಭುಜದ ಮೇಲೆ ಹೆಚ್ಚು ಕೂದಲು, ತೆಳ್ಳಗಿನ ಕೈ ಮತ್ತು ಪಾದಗಳನ್ನು ಹೊಂದಿರುತ್ತಾರೆ. ವ್ಯಕ್ತಿಯು ಹೆಚ್ಚು ವಾಕ್ಚಾತುರ್ಯ, ದುಂಡಗಿನ ತಲೆ ಮತ್ತು ಮಧ್ಯದಿಂದ ಚಪ್ಪಟೆ ಮೂಗು ಹೊಂದಿರುತ್ತಾನೆ. ಹೆಚ್ಚು ಕ್ರಿಯಾಶೀಲವಾಗಿರುವ ಇವರು ಕೆಟ್ಟ ಕೆಲಸಗಳನ್ನು ಮಾಡುವಷ್ಟು ಶ್ರದ್ಧೆಯಿಂದ ಮಾಡುತ್ತಾರೆ. ಈ ನಕ್ಷತ್ರಕ್ಕೆ ಸೇರಿದ ಪುರುಷನು ಕಾನೂನುಬದ್ಧ ಕಾರಣಕ್ಕಾಗಿ ಅವನು ಹತ್ತಿರವಿರುವ ಜನರಿಂದ ಮೋಸ ಹೋಗುವ ಸಾಧ್ಯತೆ ಹೆಚ್ಚು. ಪ್ರತಿಯೊಂದು ಕ್ರಿಯೆಯನ್ನು ಅನುಮಾನಿಸುತ್ತಾನೆ. ಅವನು ತನ್ನ ಸುತ್ತಲಿನ ಜನರಿಂದ ಸಂಕಟಕ್ಕೊಳಗಾಗಿದ್ದರು ಅವರನ್ನು ನೇರವಾಗಿ ತನ್ನ ಜೀವನದಿಂದ ದೂರವಿಡುವುದಿಲ್ಲ. ಅವರ ಸುತ್ತಲೂ ಚೆನ್ನಾಗಿ ವರ್ತಿಸುತ್ತಾನೆ, ಆದರೆ ಜಾಗರೂಕನಾಗಿರುತ್ತಾನೆ. ಅವನು ಯಾವಾಗಲೂ ಸಂಭಾಷಣೆಯಲ್ಲಿ ತೊಡಗಿರುವವನು ಮತ್ತು ಮಾತನಾಡುವ ಪ್ರತಿಯೊಂದು ಪದಕ್ಕೂ ಗಮನ ಕೊಡುತ್ತಾನೆ ಮತ್ತು ಇತರರಿಂದ ಅದೇ ರೀತಿ ನಿರೀಕ್ಷಿಸುತ್ತಾನೆ. ಈ ನಕ್ಷತ್ರದ ಪುರುಷರು ಜಗತ್ತಿಗೆ ತಮ್ಮನ್ನು ತಾವು ರೂಪಿಸಿಕೊಳ್ಳುವ ವ್ಯಕ್ತಿಗಿಂತ ಭಿನ್ನರಾಗಿದ್ದಾರೆ. ಈ ಪುರುಷರು ಹಣಕಾಸಿನ ವಿಷಯಗಳಿಗೆ ಬಂದಾಗ ಉತ್ತಮ ಸಲಹೆಯನ್ನು ನೀಡುತ್ತಾರೆ, ಆದರೆ ಅದೇ ರೀತಿ ಅನುಸರಿಸಲು ವಿಫಲರಾಗುತ್ತಾರೆ. ಅವರು ಸಾಮಾನ್ಯವಾಗಿ ಉತ್ತಮ ಶಿಕ್ಷಣವನ್ನು ಹೊಂದಿರುತ್ತಾರೆ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಒಳ್ಳೆಯದನ್ನು ಮಾಡುತ್ತಾರೆ. ಅವರ ವ್ಯವಹಾರವು 32ನೇ ವಯಸ್ಸಿನಲ್ಲಿ ಅರಳುತ್ತದೆ ಮತ್ತು ಅವರು 33 ರಿಂದ 50 ವರ್ಷ ವಯಸ್ಸಿನೊಳಗೆ ತೃಪ್ತರಾಗಿರುವ ಆರ್ಥಿಕ ಸ್ಥಳದಲ್ಲಿ ತಮ್ಮನ್ನು ತಾವು ಕಂಡುಕೊಳ್ಳುತ್ತಾರೆ. ಅವನ ಮತ್ತು ಅವನ ಸಂಗಾತಿಯ ನಡುವೆ ಅಪಾರವಾದ ಪ್ರೀತಿ ಇರುತ್ತದೆಯಾದರೂ ಸಣ್ಣ ಕಾರಣಗಳಿಂದ ಮತ್ತು ಭಿನ್ನಾಭಿಪ್ರಾಯಗಳಿಂದ ಸಂಬಂಧದಲ್ಲಿ ಯಾವಾಗಲೂ ಜಗಳವಿರುತ್ತದೆ. ಪತ್ನಿ ಉನ್ನತ ವೃತ್ತಿಯನ್ನು ಹೊಂದಿದ್ದರೆ ಅದು ಇವರಲ್ಲಿ ಕೀಳರಿಮೆ ಉಂಟುಮಾಡುತ್ತದೆ. ಈ ನಕ್ಷತ್ರದ ಪುರುಷನು ತನ್ನ ಬಾಲ್ಯದಲ್ಲಿ ಕೆಲವು ವೈದ್ಯಕೀಯ ಕಾಯಿಲೆಗಳನ್ನು ಅನುಭವಿಸಬೇಕಾಗಬಹುದು. ಉದಾಹರಣೆಗೆ, ಆಗಾಗ್ಗೆ ಮಲಬದ್ಧತೆ ಜೀರ್ಣಕಾರಿ ಅಸ್ವಸ್ಥತೆಗೆ ಕಾರಣವಾಗುತ್ತದೆ. ಕಡಿತ ಮತ್ತು ಗಾಯಗಳು ಜೊತೆಗೆ ದೀರ್ಘಕಾಲದ ಭುಜ ಅಥವಾ ಕೊರಳೆಲುಬು ನೋವು. ಮೃಗಶಿರ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ಪುರುಷರು ಜ್ಯೋತಿಷ್ಯದ ಪ್ರಕಾರ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ಪ್ರೀತಿಯಲ್ಲಿ ಅಚಲ ನಂಬಿಕೆಯನ್ನು ಹೊಂದಿರುತ್ತಾರೆ. ಇದಲ್ಲದೆ ಅವರು ಸುಸ್ಥಿರ ಕೆಲಸದ ಮೇಲೆ ಹೆಚ್ಚು ಅವಲಂಬಿತರಾಗಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತಮ್ಮ ಯಾವುದೇ ಕೆಲಸವನ್ನು ಸುಲಭವಾಗಿ ಮುಗಿಸುತ್ತಾರೆ. ಅವರು ಅದನ್ನು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ಪೂರ್ಣಗೊಳಿಸುತ್ತಾರೆ. ಅವರು ಆಕರ್ಷಕ ವ್ಯಕ್ತಿತ್ವ ಮತ್ತು ರೂಪವನ್ನು ಹೊಂದಿರುತ್ತಾರೆ. ಈ ಕಾರಣದಿಂದಾಗಿ ಅವರು ಯಾವಾಗಲೂ ಶಕ್ತಿಯಿಂದ ತುಂಬಿರುತ್ತಾರೆ. ಸ್ವಚ್ಛ ಹೃದಯದವರಾಗಿರುತ್ತಾರೆ ಮತ್ತು ಎಲ್ಲರನ್ನೂ ಪ್ರೀತಿಸುತ್ತಾರೆ. ಆದರೆ ಯಾರಾದರೂ ಮೋಸ ಮಾಡಿದರೆ ಅವರು ಅವನನ್ನು ಕ್ಷಮಿಸುವುದಿಲ್ಲ. ವೈಯಕ್ತಿಕ ಜೀವನದಲ್ಲಿ ಉತ್ತಮ ಸ್ನೇಹಿತರಾಗಿರುತ್ತಾರೆ. ಪ್ರೀತಿಯಲ್ಲಿ ಅಚಲ ನಂಬಿಕೆ ಹೊಂದಿರುತ್ತಾರೆ. ವೈವಾಹಿಕ ಜೀವನ ಸುಖಕರವಾಗಿರುತ್ತದೆ. ಮೃಗಶಿರ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ಪುರುಷರು ತುಂಬಾ ಸುಂದರವಾಗಿರುತ್ತಾರೆ. ಅವರು ಉತ್ತಮ ಎತ್ತರ ಮತ್ತು ಮಧ್ಯಮ ಮೈಬಣ್ಣದಿಂದ ಕಾಣುತ್ತಾರೆ. ಅವರು ತಮ್ಮ ದೇಹದ ಮೇಲೆ, ವಿಶೇಷವಾಗಿ ಬೆನ್ನಿನ ಮೇಲೆ ಬಹಳಷ್ಟು ಮಚ್ಚೆಗಳನ್ನು ಹೊಂದಿರಬಹುದು. ಅವರು ತೆಳುವಾದ ತೊಡೆಗಳು, ಉದ್ದವಾದ ಮುಂಡ ಮತ್ತು ಉದ್ದವಾದ ಕಾಲುಗಳನ್ನು ಸಹ ಹೊಂದಿರುತ್ತಾರೆ. ಇದಲ್ಲದೆ ಇವರು ಉದ್ದವಾದ ಮತ್ತು ಚೂಪಾದ ಮೂಗು ಮತ್ತು ಕೆಲವು ಸಂದರ್ಭಗಳಲ್ಲಿ ಅವರ ಕಣ್ಣುಗಳ ಕೆಳಗೆ ಕಪ್ಪು ವಲಯಗಳನ್ನು ಹೊಂದಿರುತ್ತಾರೆ. ಮೃಗಶಿರ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ ಪುರುಷರ ವೃತ್ತಿಜೀವನವು ತುಂಬಾ ಯಶಸ್ವಿಯಾಗುತ್ತದೆ. ಅವರ ಉತ್ತಮ ನಿರ್ಧಾರಗಳಿಂದಾಗಿ ಅವರಿಗೆ ಹಣದ ಒಳಹರಿವು ಉತ್ತಮವಾಗಿರುತ್ತದೆ. ಇವರು ಶೈಕ್ಷಣಿಕವಾಗಿಯೂ ಉತ್ತಮವಾಗಿರುತ್ತಾರೆ. ಇದಲ್ಲದೆ ಈ ಪುರುಷರು ಜ್ಞಾನವನ್ನು ಸಂಗ್ರಹಿಸಲು ಹೆಚ್ಚು ಒಲವು ತೋರುತ್ತಾರೆ ಮತ್ತು ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ.
ಅವರ ವೃತ್ತಿ ಜೀವನದ ವಿಷಯದಲ್ಲಿ ಸೇವಾ ಕ್ಷೇತ್ರಕ್ಕೆ ಹೋಲಿಸಿದರೆ ವ್ಯಾಪಾರ ವಲಯದಲ್ಲಿ ಹೆಚ್ಚಿನ ಯಶಸ್ಸನ್ನು ಅನುಭವಿಸುತ್ತಾರೆ. ಆದಾಗ್ಯೂ ಇವರ ಹೆಂಡತಿಯರು ಕಳಪೆ ಆರ್ಥಿಕ ನಿರ್ವಹಣಾ ಕೌಶಲ್ಯವು ಹೊಂದಿರುವ ಗುಣದವರಾಗಿದ್ದು ಎಲ್ಲ ಹಣವನ್ನು ಕಳೆದುಕೊಳ್ಳುವಂತೆ ಮಾಡಬಹುದು. ಇದು ಸ್ಥಳೀಯರ ಕಾಳಜಿ ಮತ್ತು ಒತ್ತಡಕ್ಕೆ ಪ್ರಮುಖ ಕಾರಣವಾಗಿದೆ. ಅವನು ತನ್ನ ಹಣವನ್ನು ನಿರ್ವಹಿಸಲು ವಿಫಲವಾದಾಗ ಅವನು ಎಂದಿಗೂ ಆದಾಯದಲ್ಲಿ ಕಡಿಮೆಯಾಗುವುದಿಲ್ಲ. ಈ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕಾದರೆ ನಕ್ಷತ್ರ, ವಾರ, ತಿಥಿ ಎಲ್ಲವನ್ನೂ ಸರಿಯಾಗಿ ಪರಿಶೀಲಿಸಿಕೊಳ್ಳಬೇಕು, ಏಕೆಂದರೆ ಇವರಿಗೆ ಪ್ರತಿ ತಿಂಗಳಲ್ಲೂ ವಿಶೇಷವಾದ ದಿನಗಳು ಹಾಗೆಯೇ ದುಷ್ಟ ದಿನಗಳಿರುತ್ತದೆ. ನೀವು ಕೆಲಸ ಪ್ರಾರಂಭಿಸಬೇಕಾದ ದಿನ ಆದಿವಾರ, ಅಂದರೆ ಭಾನುವಾರ. ಮೃಗಶಿರ ನಕ್ಷತ್ರ ಬಂದರೆ ದಗ್ಧಯೋಗವಿರುತ್ತದೆ. ದಗ್ಧ ಎಂದರೆ ದಹಿಸುವುದು, ಸುಡುವುದು ಎಂದರ್ಥ. ಅಂದರೆ ಈ ಯೋಗದಲ್ಲಿ ಮಾಡಿದ ಕಾರ್ಯಗಳು ನಾಶವಾಗುವುವು. ಶುಭ ಕಾರ್ಯಗಳಾದ ಮದುವೆ, ಉಪನಯನ, ಗೃಹ ಪ್ರವೇಶ ಮುಂತಾದ ಕಾರ್ಯಗಳನ್ನು ಈ ಯೋಗದಲ್ಲಿ ಮಾಡಿದ್ದೇ ಆದರೆ ಉತ್ತಮ ಫಲವಿಲ್ಲದೆ ಕಷ್ಟ, ನೋವು ಅನುಭವಿಸಬೇಕಾಗುತ್ತದೆ. ಸೋಮವಾರ ಮೃಗಶಿರ ನಕ್ಷತ್ರ ಬಂದರೆ ಮೃತ್ಯುಯೋಗವಿರುತ್ತದೆ. ಒಂದು ವೇಳೆ ಈ ದಿನ ಯಾವುದಾದರೂ ಕೆಲಸ ಪ್ರಾರಂಭಿಸಿದರೆ ಆ ಕೆಲಸದಿಂದ ನಷ್ಟ ಸಂಭವಿಸುತ್ತದೆ. ಇದರಿಂದ ನೀವು ಮೈ ತುಂಬಾ ಸಾಲ ಮಾಡಿಕೊಳ್ಳಬೇಕಾಗುತ್ತದೆ. ಕೊನೆಗೆ ಚಿಂತೆಯಿಂದ ಮರಣ ಹೊಂದುವ ಅಥವಾ ಸಾಲದ ಕಾಟದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂಭವವಿರುತ್ತದೆ. ಮಂಗಳವಾರ ಮೃಗಶಿರ ನಕ್ಷತ್ರ ಬಂದರೆ ಆನಂದಯೋಗವಿರುತ್ತದೆ. ಬುಧವಾರ ಮೃಗಶಿರ ನಕ್ಷತ್ರ ಬಂದರೆ ಸ್ಥಿರಯೋಗವಿರುತ್ತದೆ. ಗುರುವಾರ ಮೃಗಶಿರ ನಕ್ಷತ್ರ ಬಂದರೆ ನಾಶಯೋಗವಿರುತ್ತದೆ. ಈ ದಿನದಲ್ಲಿ ಹೊಸ ಕೆಲಸವನ್ನು ಪ್ರಾರಂಭಿದರೆ ಅಥವಾ ಯಾವುದಾದರೂ ಸಂಸ್ಥೆಗಳಿಗೆ ಈ ದಿನದಿಂದ ವೃತ್ತಿ ಪ್ರಾರಂಭಿಸಿದರೆ ನೀವು ಸಂಪಾದನೆ ಮಾಡಿದ್ದೆಲ್ಲ ಕೊನೆಗೆ ಸರ್ವನಾಶವಾಗುತ್ತದೆ. 100 ರೂಪಾಯಿ ಸಂಪಾದನೆಯಾದರೆ ಮನೆಗೆ ಬರುವಷ್ಟರಲ್ಲಿ 300 ರೂಪಾಯಿ ಸಾಲವಾಗುತ್ತದೆ. ನಿಮ್ಮ ಸ್ವಂತಕ್ಕೆ ಏನೂ ಉಳಿಯುವುದಿಲ್ಲ. ಒಂದು ವೇಳೆ ಅಲ್ಪ ಸ್ವಲ್ಪ ಕೂಡಿಟ್ಟ ಹಣ ಪೋಷಕರ, ಹೆಂಡತಿ ಮಕ್ಕಳ, ಸ್ನೇಹಿತರ ಆಸ್ಪತ್ರೆಯ ಖರ್ಚಿಗೆ ಹಾಳಾಗುತ್ತದೆ. ಶುಕ್ರವಾರ ಮೃಗಶಿರ ನಕ್ಷತ್ರ ಬಂದರೆ ಅಮೃತ ಸಿದ್ಧಿಯೋಗವಿರುತ್ತದೆ. ಶನಿವಾರ ಮೃಗಶಿರ ನಕ್ಷತ್ರ ಬಂದರೆ ನಾಶಯೋಗವಿರುತ್ತದೆ. ಈ ದಿನಗಳಲ್ಲಿ ಯಾವುದೇ ಕೆಲಸ ಮಾಡಿದರೂ ಅದು ಇನ್ನೊಬ್ಬರ ಪಾಲಾಗುತ್ತದೆ. ಅದನ್ನು ನೀವೇ ಬಿಟ್ಟುಕೊಡುತ್ತೀರಿ, ಕೆಲಸ ಅಪೂರ್ಣವಾಗುತ್ತದೆ. ಅಮಾವಾಸ್ಯ ದಿನ ಮೃಗಶಿರ ನಕ್ಷತ್ರ ಬಂದರೆ ಅಗ್ನಿಯೋಗವಿರುತ್ತದೆ. ಈ ದಿನಗಳಲ್ಲಿ ಯಾವುದೇ ಕೆಲಸ ಪ್ರಾರಂಭಿಸಿದರೂ ಅದು ಬೆಂಕಿ ಬಿದ್ದಂತೆ. ಬರೀ ವಿರೋಧಿಗಳಿಂದ ಕಿರುಕುಳ ಪ್ರಾರಂಭವಾಗಿ ಕೊನೆಗೆ ಎಲ್ಲವೂ ಮಣ್ಣು ಪಾಲಾಗುತ್ತದೆ. ಮೃಗಶಿರ ನಕ್ಷತ್ರ ಬಿಳಿ ಬಣ್ಣದ ಜಿಂಕೆ ತಲೆಯ ಆಕಾರ, 3 ನಕ್ಷತ್ರಗಳು. ವೆವೋಕಾಕಿ 4 ಅಕ್ಷರಗಳು. ನಪುಂಸಕ, ದೇವಗಣ, ಆಡ್ಡದೃಷ್ಟಿಯುಳ್ಳ ಮಿಂಚುಗಣ್ಣುಗಳು, ಮಂದಲೋಚನ, ಮೃದು, ವಾಯುಮಂಡಲ, ಪುರವಾಸ್ಕ ದ್ವಿಪಾದಿ, ಸರ್ಪಯೋನಿ. 1 ರಿಂದ 2 ಪಾದ ವೃಷಭ ರಾಶಿ ಅಧಿಪತಿ ಶುಕ್ರ, 3 ರಿಂದ 4 ಪಾದ ಮಿಥುನ ರಾಶಿ ಅಧಿಪತಿ ಬುಧ. ವೈಶ್ಯ ಜಾತಿ. ಖದಿರ ವೃಕ್ತ, ಓಂಕಾರಸ್ವರ. 14 ಘಟಿ ನಂತರ ವಿಷಘಟಿ, 38 ಘಟಿ ನಂತರ ಅಮೃತಫಟಿ. ವಿವಾಹಾದಿ ಷೋಡಶ ಕರ್ಮಗಳಿಗೆ ಶುಭ, ಜಪ, ಹೋಮ, ದಾನ, ಯಜ್ಞ, ಕೃಷಿ, ಗೃಹ ಗ್ರಾಮ ಪ್ರವೇಶ, ಕ್ಷೌರ ಮೊದಲಾದ ಕರ್ಮಗಳಿಗೆ ಪ್ರಶಸ್ತ. ಪೂರ್ವ ಉತ್ತರ ದಿಕ್ಕುಗಳಿಗೆ ಪ್ರಯಾಣ ಪ್ರಶಸ್ತ. ಅಧಿಪತಿ ಚಂದ್ರ, ಅಧಿದೇವತೆ ಬ್ರಹ್ಮ, ಪ್ರತ್ಯಧಿದೇವತೆ ರುದ್ರ. ಈ ನಕ್ಷತ್ರದಲ್ಲಿ ರೋಗ ಬಂದರೆ ಪ್ರಾಣ ಭಯ ಅಥವಾ 1 ಮಾಸ ಅರಿಷ್ಟ. ಆದಿವಾರ ರೋಗ ಬಂದರೆ 12 ದಿನಗಳು, ಸೋಮವಾರ 16, ಮಂಗಳವಾರ 35, ಬುಧವಾರ 16, ಗುರುವಾರ 12, ಶುಕ್ರವಾರ 8, ಶನಿವಾರ 30 ದಿನಗಳ ನಂತರ ಆರೋಗ್ಯ ಪ್ರಾಪ್ತಿಯು. ಇದರ ಶಾಂತಿಕ್ರಮ ಬಿಳಿಯ ಬಣ್ಣದ 10 ಭುಜಗಳು. ಕುದುರೆ ವಾಹನದ ಮೇಲೆ ಚಂದ್ರನಿಗೆ ಬಿಳಿ ವಸ್ತ್ರ, ಬಿಳಿಗಂಧಾದಿಗಳಿಂದ ಪೂಜಿಸುವುದು ಉತ್ತಮ. ಈ ನಕ್ಷತ್ರದ ಅಧಿಪತಿ ದೇವರು ಮಂಗಳ ಗ್ರಹವಾಗಿದೆ.
ಹಾಗಾಗಿ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರು ಸಾಹಸ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಅಷ್ಟೇ ಅಲ್ಲದೆ ಯಾವುದೇ ವಿಷಯದ ಬಗ್ಗೆ ದೃಢ ನಿಶ್ಚಯವನ್ನು ಹೊಂದಿರುತ್ತಾರೆ. ಚಂಚಲ ಸ್ವಭಾವ ಇವರದ್ದಾಗಿರುವುದಿಲ್ಲ. ಪ್ರತಿಯೊಂದು ಕೆಲಸವನ್ನು ಅತ್ಯಂತ ಪರಿಶ್ರಮದಿಂದ ಮಾಡುವ ಸ್ವಭಾವ ಇವರದ್ದಾಗಿರುತ್ತದೆ. ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರ ವ್ಯಕ್ತಿತ್ವ ಆಕರ್ಷಕವಾಗಿರುತ್ತದೆ. ಈ ವ್ಯಕ್ತಿಗಳು ಸದಾ ಸಕ್ರಿಯರಾಗಿರುತ್ತಾರೆ. ಈ ವ್ಯಕ್ತಿಗಳು ಯಾರಿಂದಲಾದರೂ ಮೋಸ ಹೋಗಿದ್ದರೆ ಅವರಿಗೆ ಸರಿಯಾದ ಶಿಕ್ಷೆ ನೀಡುವವರೆಗೆ ಸುಮ್ಮನಿರುವುದಿಲ್ಲ. ಈ ವ್ಯಕ್ತಿಗಳು ಅತ್ಯಂತ ಬುದ್ಧಿವಂತರಾಗಿರುತ್ತಾರೆ ಮತ್ತು ಮಾನಸಿಕವಾಗಿ ಉತ್ತಮ ಮನಸ್ಥಿತಿಯನ್ನು ಹೊಂದಿದವರಾಗಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಸಂಗೀತದ ಮೇಲೆ ಒಲವು ಹೆಚ್ಚಾಗಿರುತ್ತದೆ. ಅಷ್ಟೇ ಅಲ್ಲದೆ ಕೌಟುಂಬಿಕ ಜೀವನವನ್ನು ಉತ್ತಮವಾಗಿ ನಿಭಾಯಿಸುತ್ತಾರೆ. ಮೃಗಶಿರ ನಕ್ಷತ್ರದವರು ತಾಯಿ ಪಾರ್ವತಿಯನ್ನು ಆರಾಧಿಸುವುದು ತುಂಬಾ ಒಳ್ಳೆಯದು. ಪಾರ್ವತಿ ದೇವಿಯನ್ನು ಪೂಜಿಸುವುದರಿಂದ ಅಭಿಜಾತ ಮುಕ್ತಿ ದೊರೆಯುತ್ತದೆ. ಸ್ಥಳೀಯರು ಶುಭ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಮಾರ್ಗಶೀರ್ಷ ಮಾಸದಲ್ಲಿ ಚಂದ್ರನು ಮೃಗಶಿರ ನಕ್ಷತ್ರದಲ್ಲಿ ಸಂಚರಿಸುವಾಗ ಮೃಗಶಿರ ನಕ್ಷತ್ರಕ್ಕೆ ಸಂಬಂಧಿಸಿದ ಪರಿಹಾರೋಪಾಯಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತವೆ. ಇದರೊಂದಿಗೆ ಮಂಗಳ ಮಂತ್ರಗಳನ್ನು ಪಠಿಸುವುದು ಸಹ ಅನುಕೂಲಕರವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.